ಸ್ಟ್ರಾಟಜಿ ಆಗಿದ್ರೆ ಬೇಷ್. ಇಲ್ಲ ನನಗೆ ಬಾಲ್ ಬರೋದೇ ಕಾಣ್ತಾ ಇಲ್ಲ, ನಾನು ಈಗ ಬ್ಯಾಟಿಂಗ್ ಆಡಲ್ಲ, ನನಗೆ ಎಲ್ಲ ಮಿಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಆಟದ ವೈಖರಿ ನನಗಿಷ್ಟ ಆಗಲಿಲ್ಲ. ಮೊದಲನೇದಾಗಿ ಅವರು ರೈತರಿಗೆ ಅವಮಾನ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಸರ್ ಹೇಳ್ತಾ ಇದ್ರು, ಇವರೆಲ್ಲ ಕಾಣಿಸ್ಕೊಳ್ಳೇ ಇಲ್ಲ, ನೀವು ಇದೀರಾ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಸೊ ಏನು ಅನ್ಸುತ್ತೆ? ಖಂಡಿತ ತುಂಬ ಬೇಜಾರಾಗುತ್ತೆ. ಒಂದು ವೇದಿಕೆ ಮೇಲೆ ಕರೆಸಿ, ಒಂದು ನಾಟಕದ ಸ್ಟೇಜ್ ಅದು, ಅಲ್ಲಿ ಕರೆಸಿ ನಿಮಗೆ ದುಡ್ಡು ಕೊಟ್ಟು 7 ಕೋಟಿ ಜನರಿಗೆ ಮನೆ ಮನೆಗೂ ರೀಚ್ ಆಗೋ ಹಾಗೆ ಒಂದು ಮಾಧ್ಯಮ, ಅದನ್ನು ನಿಮ್ಗೆ ಅವಕಾಶ ಕೊಟ್ಟಿರ್ಬೇಕಾದ್ರೆ ನೀವು ಅದನ್ನು ಬಳಸ್ಕೊಳ್ಳಿಲ್ಲ ಅಂದರೆ ಅದು ಆಪರ್ಚುನಿಟಿ ಲಾಸ್ಟ್. ಮೊದಲನೆಯ ಪಂಚಾಯತಿಯಲ್ಲೇ ಸುದೀಪ್ ಅವರು ಕ್ಯಾಮ್ರಾ ಫೋಕಸ್ ಮಾಡಿ ಇದ್ದೀರಾ ಇಲ್ಲೇ ಇದ್ದೀರಾ ಅಂತ ಹೇಳಿ ಅವರಿಗೆ ಯಾವ ಥರ ಅರ್ಥ ಮಾಡಿಸ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ನನಗೆ ಎಸ್ಪೆಷಲಿ ಡಿಸಪಾಯಿಂಟ್ ಆಗಿದ್ದು ಧರ್ಮ ಕೀರ್ತಿರಾಜ್. ನಮ್ಮ ವಠಾರದಲ್ಲೇ, ಅಂದರೆ ಈಗಿನ ಮಾಡರ್ನ್ ವಠಾರ ಅಪಾರ್ಟ್ಮೆಂಟ್, ನಮ್ಮ ವಠಾರದಲ್ಲೇ ಇದ್ದು ಜೊತೆಗೆ ಬೆಳಿಗ್ಗೆ ಎದ್ದೆ ಸಾಯಂಕಾಲ ಸಿಗುವ ಕೀರ್ತಿರಾಜ್ ಅವರ ಖಳನಾಯಕ ಕೀರ್ತಿರಾಜ್ ಅವರ ಮಗ ಧರ್ಮ ಕೀರ್ತಿರಾಜ್. ಚಾಕ್ಲೇಟ್ ಬಾಯ್ ಅಂತ, ಕ್ಯಾಡ್ಬರಿ ಬಾಯ್ ಅಂತ ಕರೆಸ್ಕೊಳುವ ಸ್ಟ್ರಾಟಜಿನೋ ಅಥವಾ ಇಲ್ಲ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಸ್ಟ್ರಾಟಜಿ ಆಗಿದ್ರೆ ಬೇಷ್. ಅಂದರೆ ರಾಹುಲ್ ದ್ರಾವಿಡ್ ಥರ ಫಸ್ಟು ಓವರನ್ನು ಬರೀ ಡಿಫೆನ್ಸಿವ್ ಆಗಿ ನೋಡೋದು, ಹೇಗೆ ಬಾಲ್ ಬರ್ತಾ ಇದೆ, ಆಮೇಲೆ 4 6 ಹೊಡಿತೀನಿ ಅನ್ನುವ ಸ್ಟ್ರಾಟಜಿ ಇತ್ತು ಅಂದರೆ ಅವರಿಗೆ ನಾನು ಬೇಷ್ ಹೇಳ್ತೀನಿ. ಇಲ್ಲ ನನಗೆ ಬಾಲ್ ಬರೋದೇ ಕಾಣ್ತಾ ಇಲ್ಲ, ನಾನು ಈಗ ಬ್ಯಾಟಿಂಗ್ ಆಡಲ್ಲ, ನನಗೆ ಎಲ್ಲ ಮಿಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನೂ ಅವ್ರು ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಈ ವೇದಿಕೆಯನ್ನು, ಈ ಥರ ಒಂದು ದೊಡ್ಡ ವೇದಿಕೆಯನ್ನು ಯೂಸ್ ಮಾಡಿಲ್ಲ ಅಂದರೆ ಅವರಷ್ಟು ನತರದಷ್ಟರು ಯಾರೂ ಅಲ್ಲ. ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ ನೋಡಿದ್ರೆ? ಹೆಚ್ಚು ಮಾಹಿತಿ ಇಲ್ಲ. ನಮ್ಮ ತಾಯಿ ಊರಿನವ್ರು ಆಗಿದ್ದಾರೆ ಅಂತ ಹೇಳಿ ನನಗೊಂದು 25ರಿಂದ 30 ಕಾಲ್ ಬಂದಿದೆ. ಗಡಿನಾಡು ಜಿಲ್ಲೆ ಬೆಳಗಾಮಿನ ಗಡಿನಾಡು ತಾಲೂಕಿನ, ಗಡಿನಾಡಿಗೆ ಮಹಾರಾಷ್ಟ್ರಕ್ಕೆ ಹತ್ತಿರವಾದ ಅಥಣಿ ತಾಲೂಕಿನ ಒಂದು ಕುಗ್ರಾಮದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಅನ್ನೋ ವಿಷಯ ನಮಗೆ ಗೊತ್ತಾಯಿತು. ಅದು ನಮ್ಮ ತಾಯಿ ಊರು. ನಮ್ಮ ತೋಟದಿಂದ ಅವ್ರ ತೋಟ ಒಂದು 2 ಕಿಲೋಮೀಟರ್ ಇದೆ ಅಂತ ಇಷ್ಟು ಇನ್ಫಾರ್ಮೇಷನ್ನು ಗೊತ್ತಾಗಿದೆ. ಅವರ ಆಟದ ವೈಖರಿ ನನಗಿಷ್ಟ ಆಗಲಿಲ್ಲ. ಮೊದಲನೇದಾಗಿ ಅವರು ರೈತರಿಗೆ ಅವಮಾನ ಮಾಡಿದ್ದಾರೆ. ನಮ್ಮ ತಂದೆ ಒಬ್ಬರು ಸಾಮಾನ್ಯ ರೈತರು, ನನಗೆ ರೈತರಿಗಿಂತ ಇನ್ನೂ ಜಾಸ್ತಿ ಏನೋ ಮಾಡಬೇಕಾಗಿತ್ತು ಅನ್ನೋದನ್ನು ಕಿಚ್ಚಲ್ಲಿ ನಾನು ಆಚೆ ಬಂದೆ ಅಂತ ಹೇಳುವ ಮಾತಿದೆಯಲ್ಲ, ಕರ್ನಾಟಕದ ಮತ್ತು ಭಾರತದ ರೈತರಿಗೆ ಮಾಡಿರ್ತಕ್ಕಂಥ ಅವಮಾನ. ರೈತರಿಲ್ಲದೆ ನಾವಿಲ್ಲ, ಅನ್ನದಾತರಿಲ್ಲದೆ ನಾವು ಬದುಕೋದಿಲ್ಲ. ನಾವು ರೈತರ ಮಕ್ಕಳೇ. ನಮ್ಮ ತಂದೆ ರೈತರು, ಗೌರವ ಇದೆ. ನಾನು ರೈತನಿಗಿನ ಜೊತೆಗೆ ಇದೊಂದೇನೋ ಮಾಡ್ತೀನಿ, ಇಂಟೀರಿಯರ್ ಕಂಪ್ನಿ ಮಾಡ್ತೀನಿ, ಆರ್ಕಿಟೆಕ್ಟ್ ಕಂಪ್ನಿ ಮಾಡ್ತೀನಿ, ಮನೆ ಬಿಟ್ಟು ಓಡೋಗಿದ್ದೀನಿ ಅನ್ನುವ ಛಲ ಇದೆಯಲ್ಲ, ಅದು ಬೇರೆ. ಹೇಳುವ ರೀತಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುರೇಶ್ ಅವ್ರ ಬಗ್ಗೆ ಹೆಚ್ಚು ನನಗೆ ಮಾಹಿತಿ ಇಲ್ಲ. ಕೇವಲ ಒಂದು 2 kg ಗೋಲ್ಡ್ ಹಾಕ್ತಾರೆ ಅನ್ನೋದನ್ನು ಬಿಟ್ಟರೆ ಮಿಕ್ಕಿದ್ದು ನನಗೇನು ಗೊತ್ತಿಲ್ಲ. ಕತ್ತು ನೋವು ಬರುತ್ತಷ್ಟೇ. ಕತ್ತು ನೋವಿಂದ ಸ್ಪಾಂಡಿಲೈಸಿಸ್ ಆಗುತ್ತೆ. ಕತ್ತಿನ ಕಾಲರಿಗೆ ಬೆಲ್ಟ್ ಹಾಕೊಂಡು ಸುತ್ತಾಡಬೇಕು. ಸೊ ನೀವು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳನ್ನು ನೋಡಿದಾಗ ಮೈಕ್ರೋಸಾಫ್ಟಿನ ಬಿಲ್ ಗೇಟ್ಸ್ ಆಗಿರ್ಬೋದು, ಫೇಸ್ಬುಕ್ಕಿನ ಮಾರ್ಕ್ ಜಕರ್ಬರ್ಗ್ ಆಗಿರ್ಬೋದು, ಅಮೆಝಾನ್ನ ಜೆಫ್ ಬಿಕಾಸ್ ಆಗಿರ್ಬೋದು, ಇನ್ಯಾರು ಟೆಸ್ಲಾನ ಇಲಾನ್ ಮಸ್ಕ್ ಆಗಿರ್ಬೋದು, ಕೇವಲ ಒಂದೇ ಕಲರ್ ಟಿ ಶರ್ಟು, ಒಂದೇ ಕಲರ್ ಪ್ಯಾಂಟನ್ನು ಹಾಕಿ ಜೀವನ ಶೈಲಿಯನ್ನು ಮಾಡ್ತಾರೆ. ಶ್ರೀಮಂತಿಕೆ ನೀವು ಹಾಕೋ 3 kg ಗೋಲ್ಡಿಂದಲ್ಲ. ಶ್ರೀಮಂತಿಕೆ ನೀನು ಏನು ಸಮಾಜಕ್ಕೆ ಕೊಟ್ಟಿದ್ಯಾ, ಏನು ಮಾಡ್ತಾ ಇದೆಯಾ, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ಯಾ, ಅದು ಶ್ರೀಮಂತಿಕೆ. ಆಡಂಬರದ ಶ್ರೀಮಂತಿಕೆ ಅದು ಯಾವಾಗಲೂ ಸರ್ವತ್ನಲ್ಲಿ ಐಶ್ವರ್ಯ ಬಂತು ಅಂತ ಹೇಳ್ತಾರಲ್ಲ, ಹಾಗೆ ಈ ಸರ್ವತ್ತಲ್ಲಿ ಐಶ್ವರ್ಯ ಬಂದಿರೋ ಕತೆ. ಅವರ ಒಂದು ಫ್ಯಾಷನ್ಗೆ ಓಕೆ, ಬಟ್ ಸಾಮಾನ್ಯ ಜನರಲ್ಲಿ, ಸಾಮಾನ್ಯ ಬದುಕರಲ್ಲಿ, ಸಾಮಾನ್ಯರಲ್ಲಿ ನಾವು ಬದುಕೋದು. ಹಾಗಿದ್ರೆ ಮುಖೇಶ್ ಅಂಬಾನಿ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಮೈ ತುಂಬ ಒಂದು 1 ಟನ್ ಗೋಲ್ಡ್ ಹಾಕೊಂಡು ಸುತ್ತಾಡಬೇಕು, ಅದು ಅಲ್ಲ. ದಟ್ ಇಸ್ ನಾಟ್ ದ ಪಾಯಿಂಟ್.
ಸೊ ಗೋಲ್ಡಿಂದ ಪ್ರಖ್ಯಾತಿ ಆಗಿದ್ದೀನಿ ಅಂತ ಹೇಳೋದಿದೆಯಲ್ಲ, ಅದು ನನಗೆ ತುಂಬ ನೋವು. ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಜಗತ್ತಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನು ಸಾರಿ ತೋರಿಸ್ತಾ ಇದೆ. ನಾನು iPhone 16 ಇಟ್ಕೊಂಡ್ರೆ ಶ್ರೀಮಂತ, ಈ ಥರದ್ದು. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಭಾರತದ ಯುವ ಜನತೆ ಹಾದಿ ತಪ್ಪಿದೆ. ನೀವೇನು ಈ ದೊಡ್ಡ ದೊಡ್ಡ ಕ್ಯೂ ನೋಡ್ತಿರಲ್ಲ ಮೊಬೈಲ್ ಫೋನ್ ಪರ್ಚೇಸ್ ಮಾಡಲಿಕ್ಕೆ, ಅದರ ಹಿಂದಿನ ಕತೆ ಏನು ಅಂದರೆ, ಎಲ್ಲವೂ ಸಾಲ, EMI ಬದುಕು, ಎಲ್ಲವೂ EMI ಬದುಕಲ್ಲೇ ತೊಗೊತಾ ಇರೋದು. ಯಾರನ್ನು ಮೆಚ್ಚಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಫೋನ್ ಮಾಡೋ ಕೆಲಸ ಫೋನ್ ಮಾಡುತ್ತೆ, ಆದರೆ 3,000 ಜನ 4,000 ಜನ ಬೆಳಿಗ್ಗೆ ಎದ್ದು ಬಂದು ಫೋನ್ ಅಂಗಡಿ ಮುಂದೆ ನಿಂತ್ಕೊಳ್ಳೋದಿದೆಯಲ್ಲ, ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಸಮಾಜದಲ್ಲಿ ಅನೇಕ ವಿಷಯಗಳು ಇದೆ, ಅದಕ್ಕೆ ಜನ ಬರಬೇಕು. ಅದು ಬಿಟ್ಟು 1,80,000 ಫೋನಿಗೆ ಬೆಳಿಗ್ಗೆ ಕ್ಯೂ ನಿಂತ್ಕೊಂಡು ಅದು EMIಯಲ್ಲಿ ತೊಗೊಂಡು ಏನು ಸಾಧಿಸ್ಬೇಕು ಅನ್ನೋದಿದ್ದಾರೆ ನನಗೆ ಗೊತ್ತಿಲ್ಲ. ಯುವ ಜನತೆ ಎಲ್ಲೋ ಬೇರೆ ದಾರಿ ಹೋಗ್ತಾ ಇದೆ ಅನಿಸ್ತಾ ಇದೆ.